ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಲ್ಲೋ ಶತ್ರುಗಳಿದ್ರೆ ಅದನ್ನು ಹೇಗೋ ಮಣಿಸಬಹುದು, ಎಲ್ಲೋ ಕಳ್ಳ ಇದ್ರೆ ಅವನನ್ನು ಹೇಗೋ ಹಿಡಿಯಬಹುದು. ನಮ್ಮ ಮನೆಯ ಕಳ್ಳನನ್ನ ನಮ್ಮ ಮನೆ ದೇವರು ಈಶ್ವರ ಕೂಡ ಹಿಡಿಯಕ್ಕಾಗತ್ತೆ. ಇಂತಹ ಪರಿಸ್ಥಿತಿನಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಮನಸ್ತಾಪಗಳಿದಾವಲ್ಲ, ಅದು ಏನು ಮಾಡ್ಕೊಂಡ್ರೂ ಹೋಗ್ತಿಲ್ಲ ಅನ್ನೋಂಥವ್ರು ಓಂ ಗುಣವತಾಂ ಶ್ರೇಷ್ಠಜಾಯ ನಮಃ. ಓಂ ಗುಣವತಾಂ ಶ್ರೇಷ್ಠಜಾಯ ನಮಃ. ನಮ್ಮ ಮನೆಯಲ್ಲಿನ ಯಾವ ಮಹಾನುಭಾವನೆಗೆ, ಯಾವಾಕೆಗೆ ಬಹುಶಃ ಗುಣಗಳು ಕಡಿಮೆ ಆಗಿದೆಯೋ ಅದು ಸದ್ಗುಣಗಳು, ಅಂತಹ ಸದ್ಗುಣಗಳು ಅವರಿಗೆ ಬರಬೇಕು. ಗುಣವತಾಂ ಶ್ರೇಷ್ಠಜಾಯ ನಮಃ. ಬಹುಶಃ ಹೇಳಿದರೆ ಪಂಚಭೂತಗಳು ನಿಮ್ಮನ್ನ ಆಶೀರ್ವದಿಸ್ತವಂತೆ. ನೀ ಗುಣವತ ಅನ್ನುವ ಈ ಪಂಚಭೂತಗಳಿಗೆ ಸಂಬಂಧಪಟ್ಟ ಈ ಮಂತ್ರ ಒಂದು ಸಲ ಹೇಳಿಬಿಟ್ರೆ ಅದು ಅತೃಪ್ತನಾಗತ ಸಂತೃಪ್ತದ ಜಯವನ್ನ ನಿಮಗೆ ಕೊಡ್ತಾನಂತೆ. ಅಂತ ಜಯಾವಹ ಅನ್ನ ನಿಮಗೆ ತಲುಪಿಸ್ಬೇಕು ಅಂತಂದ್ರೆ ನೀವು ಕುಳಿತುಕೊಂಡು 1-2 ನಿಮಿಷವೋ 10 ನಿಮಿಷ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ಒಂದೇ ಮಾತನ್ನು ರಿಪೀಟ್ ಮಾಡ್ತಾ 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 ಬನ್ನಿ. ನೀವು ಈ ಮೊದಲು ಹೇಗಿದ್ರೆ ಅಂದ್ರೆ ನೀವು ಜಪ ಮಾಡುವ ಮುನ್ನ ಹೇಗಿತ್ತು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು, ನಿಮ್ಮ ಮಾತು ಹೇಗಿತ್ತು, ಅದೇ ಈ ದಿನ ಮಾಡೋ 10 ನಿಮಿಷಗಳ ನಂತರ ನಿಮ್ಮನ್ನು ನೀವು ಮಾತಾಡ್ಸ್ಕೊಳ್ಳಿ. ಒಂದ್ಸಲ ನೀವೇ ಮಾತಾಡ್ಸೋಣ, ನೀವು ಗೊತ್ತಾಗ್ಬಿಡುತ್ತೆ ಎಷ್ಟು ವ್ಯತ್ಯಾಸ ಇದೆ ಅಂತ. ಅಂತಹ ಸದ್ಗುಣಗಳು ಯಾರು ಬಹುಶಃ ನಮ್ಮ ಮನೆಯಲ್ಲಿ ಹಾಕಿದ್ದಾರೆ, ಅಂತಹ ದುರ್ಗುಣಗಳಿಂದ ಕೂಡಿದ್ದಾರೆ, ಅಂತಹ ದುಶ್ಚಟಗಳಿಂದ ಕೂಡಿದ್ದಾರೆ, ಅಂತಹ ದುಷ್ಟರ ಸಹವಾಸದಲ್ಲಿ ನಿಂದೆಳೆದಿದ್ದಾರೆ, ಅಂತಹ ಈ ಒಂದು ಗುರುವಿನ ದಿನದಂದು ತ್ರಿವೇಣಿ ಸಂಗಮದ ಪಂಚಭೂತಗಳ ಅನುಗ್ರಹ ಅವರಿಗೆ ಆಗುವಂಥದ್ದೇ ನೀವು ಮಾಡೋ ಈ ತಪಸ್ಸು. ಈ ದಿನ ನಿಮಗೆ ಯಾವ ಮಂತ್ರ ಬರುತ್ತೋ, ಯಾರು ನಿಮಗೆ ಯಾವುದನ್ನ ಕೊಟ್ಟಿದ್ದಾರೋ ದೀಕ್ಷಾ ಮಂತ್ರ, ಅದನ್ನೇ ಹೇಳುತ್ತಾ ಬನ್ನಿ. ಬೃಹಸ್ಪತಿಗೆ ಸಂಬಂಧಪಟ್ಟದ್ದು ಅಥವಾ ನಾನು ಕೊಟ್ಟ ಈ ಗುಣವತಾಂ ಶ್ರೇಷ್ಠಜಾಯ ನಮಃ ಮಂತ್ರವನ್ನು ಹೇಳಿಕೊಳ್ತೀರಿ. ಜಯವೂ ನಿಮ್ಮದೇ, ವಿಜಯವೂ ನಿಮ್ಮದೇ. ಪ್ರೀತಿಯ ಬಂಧುಗಳೇ, ಶುಭಂ ಭೂಯಾತ್.